ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್, ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅನೇಕ ಸಂದರ್ಭದಲ್ಲಿ ನನ್ನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ ಅಂತ. ಹಂಗೆ ಇವತ್ತು ನಾವು ಏನಾದ್ರು ಈ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತಂದ್ರೆ ನಿಮ್ ಸಹಕಾರ ಬೇಕು. ನಾವು ನೀವೆಲ್ಲ ಒಂದೇ. ಲೆಟ್ ಅಸ್ ವರ್ಕ್ ಆಸ್ ಎ ಟೀಮ್ ಕರ್ನಾಟಕ. ಪಾಲಿಟಿಕ್ಸ್ ವಿಲ್ ಡು ಔಟ್ಸೈಡ್. ಲೆಟ್ ಅಸ್ ಡು ಔಟ್ಸೈಡ್ ಪಾಲಿಟಿಕ್ಸ್. ನಾನು ಏನ್ ಬೇಕಾದ್ರೂ ಕರೀರಿ, CT ರವಿ ಏನ್ ಬೇಕಾದ್ರೂ ನನಗೆ ಬಿರುದು ಕೊಡ್ಲಿ, 1, 2, 3 ಬಿರುದು ಅಂತ ಸ್ಟಾರ್ ಕೊಡ್ಲಿ, ಇನ್ನೊಂದು ಏನಾದ್ರು ಬೇಕಾದ್ರೆ ಹೇಳಿ, ಎಲ್ಲ ಕೊಟ್ಟಿದ್ದಾರೆ. ಐ ವೆಲ್ಕಮ್ ಹಿಮ್. ಕ್ರಿಟಿಸೈಸ್ ಇರಬೇಕು, ತಪ್ಪೇನಿಲ್ಲ. ಅವಂತ ನನಗೆ ವೈರಿಗಳಿದ್ರೆ ರಾಜಕಾರಣದಲ್ಲಿ ನಾವು ತಿದ್ಕೊಳ್ಳಿಕ್ಕೆ ಸಾಧ್ಯ. ಮಾಧ್ಯಮದವರು ನಮ್ಮನ್ನ ಟೀಕೆ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕರಾಂಗ, ದೀಸ್ ಆರ್ ದಿ 4 pillars ಆಫ್ ಡೆಮೋಕ್ರಸಿ. ನಾವೇನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಅದನ್ನ ಇವರು ಚಾಲನೆ ಮಾಡಲೇಬೇಕು. ನಾವು ಇನ್ನಾರು ತಪ್ಪು ಮಾಡಿದ್ರೆ ನೀವು ಟೀಕೆ ಮಾಡಲೇಬೇಕು. ತಿರ್ಗಾ ನೀವು ಟೀಕೆ ಮಾಡಕ್ಕೆ ಅವ್ರ ಹಾರ ಕೊಡಬೇಕು. ಅವ್ರ ಹಾರ ಕೊಡೋ ಜೊತೆಗೆ ಇನ್ನಿಬ್ಬರು ಸರಿ ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜುಡಿಷಿಯರಿ ಮತ್ತು ಲೆಜಿಸ್ಲೇಟರ್ ಇಬ್ರು ಒಂದಕ್ಕೊಂದು ಮಕ ನೋಡ್ತಾ ಇದೆ. ಇಲ್ಲಿ ನಾವಿಬ್ರು ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಪೇಪರ್ ಅವ್ರು ಬಂದ ತಕ್ಷಣ ಅವ್ರು ನೋಡಿ ಕೊನೆಗೆ ಅವರೇ ಸೆಲ್ಫ್ ಕೇಸ್ ತಗೊಬಿಡ್ತಾರೆ, ಸುವಮೋಟ ಕೇಸ್ ತಗೊಬಿಡ್ತಾರೆ. ಸೊ ಹಂಗೆ ಈ ಜೈಲು ನೋಡಿದೀವಿ, ಬೇಲು ನೋಡಿದೀವಿ. ನಾನು ಕಳ್ಸಿದ್ರು ಜೈಲ್ಗೆ, ನಾನು ಹೋದೆ. ನಾ ಜೈಲಿಂದ ಬೀಚ ಬಂದಾಗ ಜನ ಬಂದು ಓಹೋ ಇವನ್ ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳ್ಸಿದ್ರು, ಅವ್ರು ಹೋಗಿ ಜನ ಸ್ವೀಕಾರ ಮಾಡಿದ್ರು. ನಾನ್ ಜೈಲಿಗೆ ಒಳಗಡೆ ಹೋದ ತಕ್ಷಣ ಮುಗ್ದೇ ಹೋಯ್ತು ನನ್ನ ರಾಜಕಾರಣ ಅಂತ ಹೇಳ್ತಾ ಇದ್ರು. ಅವ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಾನೇನು ತಪ್ಪು ಮಾಡಿದ್ರೆ ನಾನು ಅಲ್ಲೇ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದೆ. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂತವರೆಲ್ಲ ಸೇರಿ ಈ DK ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಪ್ರಾರ್ಥನೆ ಮಾಡಿ ಆ ತಾಯಂದಿರೆಲ್ಲ ಕರ್ಕೊಂಡೋದಕ್ಕೆ ಗುರು ಹಿರಿಯರು, ಮಠಾಧೀಶರು, ಇವತ್ತು ಮಠಾಧೀಶರು ಎಲ್ಲ ಬೇಕಾದಷ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ, ದ್ವೇಷ ಮಾಡಕ್ ಹೋಗುದಿಲ್ಲ. Power comes for 2 things, to make more friends, to make more enemies. I want to make more friends. I want to help everyone. What is permanent in life? Nothing is permanent in life. ದುಡ್ಡು ನೋಡಿದೀವಿ, ಅಧಿಕಾರ ನೋಡಿದೀವಿ. ತಮಗೂ ಗೊತ್ತಿದೆ, ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ದವನು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗ ಮಂತ್ರಿ ಆದವನು ನಾನು. ಐ ಹ್ಯಾವ್ ಸೀನ್ ಮನಿ ಇನ್ ಮೈ ಲೈಫ್. ಎಷ್ಟೋ ಜನ ನೀನ್ ಯಾಕೆ ಇಷ್ಟು ಡಿಕ್ಲೇರ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಇರೋದನ್ನ ಡಿಕ್ಲೇರ್ ಮಾಡ್ಕೊಳಕ್ಕೇನು, ಯಾಕೆ ಮುಚ್ಚಿಡ್ಬೇಕು? ಯಾರು ಏನ್ ಬೇಕಾದ್ರೆ ಹಾಕೊಳ್ಳಿ, ಏನ್ ಬೇಕಾದ್ರೆ ಕೇಸ್ ಹಾಕೊಳ್ಳಿ. ಮೈ ಹಾರ್ಟ್ ಈಸ್ ಕ್ಲಿಯರ್. ನಾನು ಯಾರಿಗೂ ಒತ್ತಡಕ್ಕೂ ನಾನೇನು ಮಣಿಬಾಕ್ಬೇಕಲ್ಲ. ಐ ವಿಲ್ ಗೋ ಬೈ ಮೈ ಕಾನ್ಶಿಯಸ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅಂತ ಇರ್ಬೇಕಲ್ಲ, ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾನು ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. ನಾನು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನನಗೆ ಅನೇಕ ವಿಚಾರಗಳಿದೆ, ಕಲ್ಪನೆಗಳಿದೆ. ಐ ನೋ ದಟ್ ಎವ್ರಿಥಿಂಗ್ ಕಾನ್ ಬಿ. ಅವತ್ತೇ ನಾನು ಫಸ್ಟ್ ದಿನ ಮಂತ್ರಿ ಆದ ದಿನನೇ ಬಂಗಾರಪ್ಪನವ್ರಿಗೆ ಹೇಳಿದೆ, ನಾನೇ ಕೂತ್ಕೊಂಡು ನಾನು ಧರ್ಮಸಿಂಗ್ದವರೇ ಪೋರ್ಟ್ಫೋಲಿಯೋ ಬರ್ದಿದ್ದೆ ಅವತ್ತು ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ ಬಂಗಾರಪ್ಪ ಅವತ್ತಿನ ಕಾಲದಲ್ಲಿ. ಐ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ SM ಕೃಷ್ಣ. ಅದು ಬೇರೆ ವಿಚಾರ. ಬಟ್ ಆವತ್ತು ಹೇಳಿದೆ, ನೀವು ಎಷ್ಟು ದಿನ ಇರ್ತೀರ, ಐ ಆಮ್ ಸೋ ಹ್ಯಾಪಿ ದಟ್ ವಾಟ್ ಎವರ್. ನಾನು ಉಲ್ಕಾಯ ಮಂತ್ರಿ ಕೊಟ್ಬಿಡಿ ಸ್ವಾಮಿ ಅಂತ ಅಂದೆ. ನನಗೆ ಜೈಲ್ ಮಂತ್ರಿ ಕೊಟ್ರು. ಆಮೇಲೆ ಧರ್ಮಸಿಂಗ್ ಅವರು ಲಾಸ್ಟ್ ಅಲ್ಲಿ ಅವ್ರ ತೆಗೆದುಬಿಟ್ಟು ಜೈಲ್ ಮಂತ್ರಿ ಕೊಟ್ರು. ಆಗ ಹೇಳಿದ್ರು, DK ನಾನು ಜೈಲ್ ಮಂತ್ರಿ ಆಗಿದ್ದೆ, ನಾನು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನೀನು ಒಂದಿನ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಅವರು ನನಗೆ ಕೊಟ್ಟರು. ಇಸ್ ಬಂಗಾರಪ್ಪ. ಇಟ್ ಇಸ್ ಎನ್ ಹಿಸ್ಟ್ರಿ. ನನಗೇನು ಅವಮಾನ ಏನಿಲ್ಲ. ಅವ್ರ ಕಾಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟು ನನಗೆ ಐ ಆಮ್ ಸೋ ಹ್ಯಾಪಿ. ಜೈಲ್ ಮಂತ್ರಿ ಚಿಕ್ಕ ಖಾತೆ ಅಂತ ಏನು ನನಗೇನು ಅನ್ಸ್ಲಿಲ್ಲ. ನನಗೆ ಎಂತೆಂಥವ್ರು, ದೇವರಾಜ ಅರಸು, ಬೇರೆ ಬೇರೆ ಎಲ್ಲ ಇದ್ರು, ಸೋಮಣ್ಣನೇ ಇದ್ರು. ಈಗ ಸೋಮಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಜೈಲ್ ಮಿನಿಸ್ಟರ್ ಆಗಿದ್ರು. ಹಂಗೆ ವಾಟ್ ಈಸ್ ದೇರ್ ಟು ಸರ್ವ್. ನಾವೆಲ್ಲ ಇಲ್ಲಿಗೆ ಬಂದಿರೋದು ಎಂತಕ್ಕೆ? ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ನಾಳೆ ನೀವು ಇಲ್ಲೆಲ್ಲ ಬಂದು ಕೂತ್ಕೊಳ್ಬಹುದು, ನಾವು ಅಲ್ಲಿ ಬಂದು ಕೂತ್ಕೊಳ್ಬಹುದು. ನಿಮ್ಮಲ್ಲಿರೋರು ಎಷ್ಟೋ ಜನ, 5-6 ಜನ, ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್. ನಥಿಂಗ್ ಇಸ್ ಪಾಸಿಬಲ್. ಪಾಲಿಟಿಕ್ಸ್ ಅಲ್ಲಿ 49 ಬಿಕಮ್ 0, 51 ಬಿಕಮ್ಸ್ 100. ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾರು ಪರ್ಮನೆಂಟ್? ಈಗ ನಮ್ಮಲ್ಲೇ 50% ಈಗ ದಳದಿಂದ ಬಂದವರೆಲ್ಲ ನಮ್ಮಲ್ಲಿ ಮಂತ್ರಿಗಳಾಗ್ಬಿಟ್ಟವ್ರೆ. ಈಗ ಕಾಂಗ್ರೆಸ್ ಅಲ್ಲಿ ಇದ್ದವರೆಲ್ಲ ಬಿಜೆಪಿಲಿ ಮಂತ್ರಿ ಆಗೋದು. ಪಾಪ ಬಿಜೆಪಿಲಿ ಕಷ್ಟಪಟ್ಟವರೆಲ್ಲ ಬಾಯರ್ ಇದ್ರು, ಕಾಂಗ್ರೆಸ್ ಅವರೆಲ್ಲ ಅಂಧರಾಗೋಗಿದ್ರು. ಏನು ಮಾಡಕ್ಕಾಗಲ್ಲ.
12 ಸರಿ 3-4 ಜನ ಬಿಟ್ಬಿಟ್ಟು ಇನ್ಯಾರು ಮಿಕ್ಕಿದೆಲ್ಲ ಸೋತೋಗ್ಬಿಟ್ರು. ಈಗ ಲಾಸ್ಟ್ ಎಲೆಕ್ಷನ್ ಯಡಿಯೂರಪ್ಪ ಬರ್ಬೇಕಾದ್ರೆ ನೋಡಿ ಇವರೇ ಇದೇ ನಮ್ಮ ಇವನು ನರೇಂದ್ರ ಸ್ವಾಮಿ ಇನ್ಯಾರು ಒಂದು 3-4 ಜನ ಇವರೆಲ್ಲ ಸೇರ್ಕೊಂಡೆ ತಾನೇ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು. ತಂಗಡಿ ಶಿವರಾಜು, ಗೂಳಟ್ಟಿ ಶೇಖರು, ಸುಧಾಕರ್ ಇವರೆಲ್ಲ ಸೇರ್ಕೊಂಡು ಆಗ ಮಾಡಿದ್ರು. ವೆಂಕಟರಮಣಪ್ಪ ಎಲ್ಲ ಬಂದ್ ಮಾಡಿದ್ರು. ಮೊನ್ನೆ ಬಂಗಾರಪ್ಪನವ್ರ ಮಾಡಿದ್ಯಾರು ಈ ಸುಧಾಕರ್, ಇದು ನಮ್ಮ MTB ನಾಗರಾಜು, ಸೋಮಶೇಖರ್, ನಮ್ಮ ಇವರು ಎಲ್ಲ ಸೇರ್ಕೊಂಡು ಮಾಡ್ಕೊಂಡ್ರು. ಇದು ಎಲ್ಲ ಸೇರಿ ಆನಂದ್ ಸಿಂಗ್ ಎಲ್ಲ ಇದನ್ನ ಇಸ್ಪಿಟ್ ಕಾರ್ಡ್ ಶಫಲ್ ಆದಂಗೆ ರಾಜಕೀಯದಲ್ಲಿ ಎಲ್ಲ ಕೂಡ ಆಗ್ತದೆ. ಈಗ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್, ನೀವು ಅಲ್ಲೋಗಿ ಈಗ ನಮ್ಗೆ ವಿರೋಧ ಪಕ್ಷದ ನಾಯಕರು ಈಗ ನೀವೇನ್ ಹೇಳ್ತಾರೆ ನಾವು ಬಯಸ್ಕೋಬೇಕು. ನಮ್ಮ ಹೋರಾಟಿ ಸಾಹೇಬರು ಅವ್ರದ್ದು ಇಂಡಿಪೆಂಡೆಂಟ್ ನೋಡಿದ್ರು, ದಳ ನೋಡಿದ್ರು, ಬಿಜೆಪಿ ನೋಡಿದ್ರು, ಈಗ ಮೇಲ್ಗಡೆ ನಾನ್ ಪಾರ್ಟಿ ನೋಡಿದ್ರು. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್, ಅಲ್ಟಿಮೇಟ್ಲಿ ಹ್ಯುಮ್ಯಾನಿಟಿ. ನಮ್ಮ ಗುರುಗಳು, ನಾನು ಒಕ್ಕಲಿಗ ಆದ್ರೂ ಕೂಡ ನನ್ನ ಗುರುಗಳು ರಂಭಾಪುರಿ ಶ್ರೀಗಳು, ಅವರಿಲ್ಲ ಇವತ್ತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಸಂದೇಶಗಳು. ಐ ಲವ್ ಹ್ಯುಮ್ಯಾನಿಟಿ, ಹ್ಯೂಮನ್ ರಿಲೇಶನ್ಶಿಪ್ ನಿಮ್ಮ ಹೃದಯ ಗೆದ್ದಬೇಕು.